ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೇಲ್ಪುರಿ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಪಾತ್ರೆಗೆ ಎಷ್ಟು ಬೇಲ್ಪುರಿ ಮಾಡೋದಕ್ಕೆ ಪುರಿ ಬೇಕೋ ಅಷ್ಟನ್ನು ಹಾಕಿ ಇಟ್ಕೊಂಡಿದ್ದೀನಿ. ಜೊತೆಗೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊನೂ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಇವಾಗ ನಾನು ಸೌತೆಕಾಯಿನ ಎರ್ಕೊಳ್ತಾ ಇದ್ದೀನಿ. ಅದರಲ್ಲಿರುವಂಥ ಕಹಿ ಎಲ್ಲ ಕಡಿಮೆ ಆಗಬೇಕಲ್ವ, ಅದಕ್ಕೋಸ್ಕರ ಸಿಪ್ಪೆ ತೆಗೆದುಬಿಡ್ತೀನಿ. ಕೆಲವೊಬ್ಬರು ಸಿಪ್ಪೆ ಸಮೇತ ಹಾಕ್ತಾರೆ, ಬಟ್ ಸ್ವಲ್ಪ ಕಹಿ ಕಹಿ ಆಗಿಬಿಡುತ್ತಲ್ವ ಅಂತ ಅಂದ್ಬಿಟ್ಟು ನಾನು ಸಿಪ್ಪೆನೆಲ್ಲ ನೀಟಾಗಿ ಎರೆದ್ಬಿಡ್ತೀನಿ. ಇದನ್ನು ಕೂಡ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಿಮ್ಮ ಇಷ್ಟ, ನಿಮ್ಗೆ ಯಾವ ಅಳತೆಯಲ್ಲಿ ಬೇಕೋ ಅಳತೆಯಲ್ಲಿ ನೀವು ಕಟ್ ಮಾಡಿಕೊಂಡು ಇದನ್ನು ಬೇಲ್ಪುರಿ ಜೊತೆಗೆ ಸೇರಿಸಬಹುದು. ಬಟ್ ನಾನು ಯಾವಾಗಲೇ ಟೊಮೊಟೊ ಅಥವಾ ಈರುಳ್ಳಿ ಅಥವಾ ಸೌತೆಕಾಯಿ ಏನಾದರೂ ಕಟ್ ಮಾಡಿ ಬೇಲ್ಪುರಿ ಒಳಗಡೆ ಹಾಕುವಾಗ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿರ್ತೀನಿ. ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕೂಡ ತೊಗೊಂಡಿದ್ದೀನಿ, ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಅದರಲ್ಲಿ ಅರ್ಧ ಮಾತ್ರ ಸೇರಿಸಿದ್ದೀನಿ ನಾನು ಈರುಳ್ಳಿಯಲ್ಲಿ. ಈರುಳ್ಳಿ ನಿಮಗೆ ಜಾಸ್ತಿ ಇಷ್ಟ ಇದ್ದರೆ ಕಂಪ್ಲೀಟಾಗಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನೀವು ಬೇಲ್ಪುರಿ ಜೊತೆಗೆ ಸೇರಿಸ್ಕೋಬಹುದು. ಹಾಗೆ ನಾನು ಆಲೂಗಡ್ಡೆಗಳನ್ನ ಬೇಯಿಸಿ ಎತ್ತಿಟ್ಕೊಂಡಿದ್ದೆ. 2 ಆಲೂಗಡ್ಡೆಗಳನ್ನ ಬೇಯಿಸಿದ್ದೆ. ಅದರಲ್ಲಿ ಅರ್ಧ ಮಾತ್ರ ಆಲೂಗಡ್ಡೆನ ನಾನು ಕಟ್ ಮಾಡಿ ಬೇಲ್ಪುರಿ ಜೊತೆಗೆ ಸೇರಿಸ್ತಾ ಇದ್ದೀನಿ. ಮಿಕ್ಕಿದ್ದು ಪಲ್ಯ ಮಾಡೋದಕ್ಕೆ ಬೇಕಿತ್ತು, ಅದಕ್ಕೆ ಅದನ್ನು ಹಾಗೆ ಎತ್ತಿಟ್ಕೊಂಡಿದ್ದೀನಿ. ಜೊತೆಗೆ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧ ಕ್ಯಾರೆಟನ್ನು ಮಾತ್ರ ನಾನು ತುರಿದ್ಬಿಟ್ಟು ಬೇಲ್ಪುರಿ ಜೊತೆಗೆ ಸೇರಿಸ್ತಾ ಇದ್ದೀನಿ. ಇದನ್ನು ಕಟ್ ಮಾಡಿ ಹಾಕಿದ್ರೆ ಸ್ವಲ್ಪ ತಿನ್ನೋದಕ್ಕೆ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಅದನ್ನೆಲ್ಲ ತುರಿದ್ಬಿಟ್ಟು ನಾನು ಬೇಲ್ಪುರಿ ಜೊತೆಗೆ ಸೇರಿಸ್ತಾ ಇದ್ದೀನಿ. ನಾನು ಹಾಕಿರೋ ಅಷ್ಟೇ ಕ್ಯಾರೆಟು ಸೌತೆಕಾಯಿ ಹಾಕಬೇಕು ಅಂತ ಏನಿಲ್ಲ, ನಿಮ್ಮ ಇಷ್ಟ ಬಂದಷ್ಟು ನೀವು ಆ್ಯಡ್ ಮಾಡ್ಕೋಬಹುದು. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ದೀನಿ. ಅರ್ಧ ಹೋಳಷ್ಟು ನಿಂಬೆ ಹಣ್ಣನ್ನು ಹಿಂಡಿದ್ದೀನಿ. ಬೇಲ್ಪುರಿ ಮಾಡುವಾಗಿರ್ಬೋದು ಅಥವಾ ದಹಿ ಪುರಿ ಮಾಡುವಾಗಿರ್ಬೋದು, ಯಾವುದೇ ರೀತಿಯಾದಂಥ ಚಾಟ್ಸ್ ಮಾಡುವಾಗ ನಾವು ಯೂಶಲಿ ಸ್ವಲ್ಪ ಟ್ಯಾಮರಿನ್ ಚಟ್ನಿ ಮಾಡ್ಕೊಳ್ತೀವಿ, ಜೊತೆಗೆ ಹಸಿರು ಚಟ್ನಿ ಮಾಡ್ಕೊಳ್ತೀವಿ. ಅದೇ ಥರ ನಾನು ಕೂಡ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅದನ್ನು ಹಾಕೋದ್ರಿಂದ. ಗ್ರೀನ್ ಚಟ್ನಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿನ ಹಾಕಿ ರುಬ್ಬಿದ್ದೀನಿ ಅಷ್ಟೇ. ಗ್ರೀನ್ ಚಟ್ನಿ ಮತ್ತು ಹುಣಸೆ ಹಣ್ಣಿನ ಚಟ್ನಿ ಹಾಕಿದ ಮೇಲೆ ನಾನು ಸ್ವಲ್ಪ ಚೌಚೌ ಮತ್ತು ಸೇವನ್ನು ಸೇರಿಸಿದ್ದೀನಿ. ಇವಾಗ ಬಾಣಲಿಗೆ ನಾನು 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಮತ್ತು ಕಡಲೆ ಬೀಜಗಳನ್ನೆಲ್ಲ ಸ್ಪ್ಲಿಟ್ ಮಾಡಿ ಅದರದ್ದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನಾನು ಅದನ್ನು ಬಾಣಲಿ ಒಳಗೆ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಖಾರ ಹಾಕಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಕಡಲೆ ಬೀಜನೂ ಕೂಡ ಇದರೊಳಗಡೆ ಸೇರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಥರ ಉಪ್ಪು ಖಾರ ಹಾಕಿ ಫ್ರೈ ಮಾಡಿ ತಿಂದಾಗ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಾಟ್ ಮಸಾಲ ಪೌಡರ್ನ ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೆ ನಾನಿಲ್ಲಿ ಮೊನಾಕೋ ಬಿಸ್ಕೆಟ್ಗಳನ್ನ ತೊಗೊಂಬಂದಿದ್ದೆ, ಅದನ್ನು ಕೂಡ ನಾನು ಅದನ್ನು ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ಮೊನಾಕೋ ಬಿಸ್ಕೆಟ್ ಇಲ್ಲ ಅಂತಂದರೆ ಕ್ರ್ಯಾಕ್ ಜಾಕ್ ಬಿಸ್ಕೆಟ್ ಇರುತ್ತೆ, ಅದನ್ನು ಕೂಡ ಹಾಕ್ಬೋದು. ಸ್ವಲ್ಪ ಸಾಲ್ಟ್ ಇರೋಂಥ ಬಿಸ್ಕೆಟ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡಬಹುದು. ಬಿಸ್ಕೆಟ್ ಎಲ್ಲ ಹಾಕಾದ್ಮೇಲೆ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಸೊ ದಟ್ ಉಪ್ಪು ಹುಳಿ ಖಾರ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ಅಂತ. ಎಷ್ಟೋ ಸರಿ ಮನೆಗೆ ಪುರಿ ತೊಗೊಂಬರ್ತೀವಿ, ಬಟ್ ಹಾಗೆ ತಿಂತೀವಿ. ಈ ಥರ ಒಂದು ಸರಿ ಬೇಲ್ಪುರಿ ಮಾಡಿ ತಿಂದು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಆಚೆ ತಿನ್ನೋದಕ್ಕಿಂತ ಇದು ಎಷ್ಟೋ ಹೆಲ್ತಿಯಾಗಿರುತ್ತೆ. ಆ್ಯಂಡ್ ಪುರಿ ಕೂಡ ಅಷ್ಟೇ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ. 40 ರೂಪಾಯಿಗೆ ದೊಡ್ಡ ಪ್ಯಾಕೆಟೇ ಸಿಗುತ್ತೆ. ಅದರಲ್ಲಿ ನಾನು 1/4 ಭಾಗ ಕೂಡ ಹಾಕ್ಕೊಂಡಿಲ್ಲ. ಆರಾಮಾಗಿ ಹೊಟ್ಟೆ ತುಂಬುವಷ್ಟು ಬೇಲ್ಪುರಿ ಮಾಡ್ಕೊಂಡು ಮನೇಲೇ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಸಿರು ಚಟ್ನಿ ಮತ್ತು ಟ್ಯಾಮರಿನ್ ಚಟ್ನಿನ ಹೇಗೆ ಮಾಡೋದು ಅಂತ ನನ್ನ ಚಾನಲಲ್ಲಿ ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಶಾರ್ಟ್ ಸೆಕ್ಷನಲ್ಲಿ ಸಿಗುತ್ತೆ, ನೋಡಿ ಗೊತ್ತಿಲ್ಲ ಅಂದರೆ ಹೇಗೆ ಮಾಡೋದು ಅಂತ. ಟೀ ಟೈಮಲ್ಲಿ ತುಂಬಾ ಒಳ್ಳೆ ಸ್ನ್ಯಾಕ್ಸ್ ಇದು, ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ದಹಿ ಪುರಿನ ಹೇಗೆ ಮಾಡೋದು ಅಂತ ಆಲ್ರೆಡಿ ಮಾಡಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ಒಂದ್ಸರಿ ಚೆಕ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.